ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಿನ್ನೆ ನಡೆದಂತಹ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ JDS ಅಭ್ಯರ್ಥಿ ಸೋತಿದ್ದಕ್ಕೆ HD ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಆಗಿರುತ್ತೆ, ನನ್ನ ಪಕ್ಷದಲ್ಲಿರುವಂತಹ ಹಿತಶತ್ರುಗಳು ಯಾರು ಅಂತ ತಿಳ್ಕೊಬೇಕಾಗಿತ್ತು ನಾನು. ಅದಕ್ಕೋಸ್ಕರ ನಮ್ಮ ಶಾಸಕರ ಪಕ್ಷ ನಿಷ್ಠೆ ಯಾವ ಥರ ಇದೆ, ಈ ರೀತಿಯಾಗಿ ನಾನು ಅವರ ಪಕ್ಷ ನಿಷ್ಠೆಯನ್ನ ಪರೀಕ್ಷೆ ಮಾಡಬೇಕಾಗಿತ್ತು. ಅದರಿಂದ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಅಭ್ಯರ್ಥಿಯನ್ನ ಸ್ಪರ್ಧೆ ಮಾಡಿಸಿದ್ದೆ. ಈ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ನನಗೆ ಇದ್ದಿದ್ದಂತಹ ಡೌಟ್ಸ್ ಎಲ್ಲದಕ್ಕೂ ಸಹ ಉತ್ತರ ಸಿಕ್ತು. ಜೊತೆಗೆ ಯಾರನ್ನು ಸಹ ಅತಿಯಾಗಿ ನಂಬಬಾರದು ಅನ್ನುವಂತಹ ಪಾಠವನ್ನ ನಾನು ನನ್ನ ಜೀವನದಲ್ಲಿ ಈ ಎಲೆಕ್ಷನ್ ರಿಸಲ್ಟ್ ನೋಡಿ ಕಲ್ತ್ಕೊಂಡೆ. ಹಾಗೇನೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಂಗೆ ಚೆನ್ನಾಗಿ ಗೊತ್ತು. ಹಾಗೆ ಶಾಸಕರು ಯಾವ ಕಾರಣಕ್ಕಾಗಿ ಅಡ್ಡ ಮತದಾನ ಮಾಡಿದ್ರು ಅನ್ನೋದು ಸಹ ನನಗೆ ಗೊತ್ತು. ಪಕ್ಷವನ್ನ ಬಿಟ್ಟು ಹೋಗುವಂತಹ ಹಂತದವರೆಗೂ ಸಹ ಚರ್ಚೆ ಮಾಡಿ ಅವರು ಈ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಅದು ಸಹ ನನಗೆ ಗೊತ್ತು. ಪಕ್ಷವನ್ನ ಬಿಟ್ಟು ಹೋಗೋರು ಹೋಗಲಿ, ಪಕ್ಷವನ್ನ ಹೊಸದಾಗಿ ಸಂಘಟನೆ ಮಾಡೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪಕ್ಷವನ್ನ ಇಷ್ಟು ವರ್ಷ ಬೆಳೆಸಿದೀವಿ, ಇಷ್ಟು ವರ್ಷ ಕಟ್ಟಿ ಬೆಳೆಸಿರೋರಿಗೆ ನಮಗೆ ಹೊಸದಾಗಿ ಸಂಘಟನೆ ಮಾಡೋದಕ್ಕೆ ಬರೋದಿಲ್ವಾ? ನಾನು ಯುವಕರ ಮೂಲಕ ಪಕ್ಷವನ್ನ ಮತ್ತೆ ಸಂಘಟನೆ ಮಾಡ್ತೀನಿ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ತುಂಬ ತಮ್ಮ ಬೇಸರವನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ನಾನು ಸಚಿವನಾಗಿರೋದು ಟೆಂಪರರಿ, ನನಗೆ ರಾಜ್ಯ ರಾಜಕಾರಣನೇ ಶಾಶ್ವತ, ಹೊಸದಾಗಿ ರಾಜ್ಯ ರಾಜಕಾರಣಕ್ಕೆ ಬರಬೇಕಾಗಿಲ್ಲ ಅನ್ನುವಂತಹ ಮಾತನ್ನ ಸಹ ಕುಮಾರಸ್ವಾಮಿ ಅವರು ಆಡಿದ್ದಾರೆ. ಅದರಿಂದ ಗೊತ್ತಾಗೋದು ಇವರು ಕೇಂದ್ರ ಸರ್ಕಾರದ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಅಂದ್ರೆ BJPಯವರು ಸಹ ಎಲೆಕ್ಷನ್ನಲ್ಲಿ HDK ಕೈ ಹಿಡಿಲಿಲ್ಲ, ಮೈತ್ರಿಯಿಂದ ಕೂಡ ಆಚೆ ಬರ್ತಾರಾ? ಮೈತ್ರಿಯಿಂದ ಆಚೆ ಬಂದು BJPಯವರ ಜೊತೆ ಏನು ಮೈತ್ರಿ ಇದೆ ಅದರಿಂದ ಕೂಡ ಅವರು ಸಪೋರ್ಟ್ ಮಾಡಲಿಲ್ಲ ಅನ್ನುವಂತಹ ಬೇಸರದಿಂದ ಎಲ್ಲಿ ಆಚೆ ಬರ್ತಾರಾ HDK? ಮಂತ್ರಿಗಿರಿಯಿಂದ ಆಚೆ ಬಂದು ರಾಜ್ಯದಲ್ಲಿ JDSನ ಬಲಪಡಿಸೋದು ಸಹ ಕುಮಾರಸ್ವಾಮಿಯವರ ಮುಂದಿನ ಪ್ಲಾನ್ ಕೂಡ ಆಗಿರಬಹುದು. ಹಾಗೆ HDK ಮಾತನ್ನ ಮುಂದುವರಿಸುತ್ತಾರೆ. ಇವರು ಯಾತಕ್ಕೋಸ್ಕರ ಅಡ್ಡ ಮತದಾನ ಮಾಡಿದ್ರು? ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಸಹಿಯನ್ನ ಮಾರಾಟಕ್ಕೆ ಇಟ್ಟಿರಲಿಲ್ಲ. ನನ್ನ ಹಳೆ ಸ್ನೇಹಿತರು ಏನೇನೋ ಆಪಾದನೆ ಮಾಡ್ತಾರೆ. ಮೊದಲ ಬಾರಿ ನಾನು ಯಾವಾಗ ಮುಖ್ಯಮಂತ್ರಿ ಆಗಿದ್ನಲ್ಲ, ಅವಾಗ ಪ್ಲೇವಿನ್ ಅಂತಹ ಲಾಟ್ರಿಯನ್ನ ನಿಷೇಧ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೋಟ್ಯಾಂತರ ಆಫರ್ ಕೊಟ್ಟರು ನನಗೆ. ಹೋಟೆಲ್ನಲ್ಲಿ ಹಣವನ್ನ ತಂದಿಟ್ಕೊಂಡಿದ್ರು ಕೊಡೋದಕ್ಕೆ. ಅದನ್ನೆಲ್ಲ ನಾನು ಜನರ ಹಿತಕ್ಕಾಗಿ ಧಿಕ್ಕಾರ ಮಾಡಿದೆ. ನಂಗೆ ಯಾವ ಹಣನೂ ಬೇಡ, ಏನು ಬೇಡ, ಜನರಿಗೋಸ್ಕರ ನಾನು ಅದನ್ನ ಧಿಕ್ಕಾರ ಮಾಡಿದೆ. ವಿಧಾನ ಪರಿಷತ್ ಹಾಗೆ ವಿಧಾನಸಭೆಗೆ ಕೆಲವರಿಗೆ ಟಿಕೆಟ್ ನೀಡಿದಾಗಲೂ ಸಹ ಅವರಿಂದ ಪಕ್ಷಕ್ಕೆ ದೇಣಿಗೆ ಮಾತ್ರ ತಗೊಂಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕಾಗಿ ಪಕ್ಷದ ಟಿಕೆಟ್ ಅನ್ನ ಮಾರ್ಕೊಂಡಿಲ್ಲ ಅಂತ HDK ಹೇಳ್ತಾರೆ. ಅದರಲ್ಲೂ ಇನ್ನು GT ದೇವೇಗೌಡರ ಬಗ್ಗೆ ನನ್ನ ಹತ್ರ ಏನು ಕೇಳಲೇಬೇಡಿ, ಅವ್ರ ಬಗ್ಗೆ ಮಾತಾಡಲೇಬೇಡಿ. ಅದೆಲ್ಲ ಮುಗ್ದು ಹೋದಂತಹ ಕತೆ. ಅವರು ಕಾಲಲ್ಲ, 2 ಕಾಲನ್ನು ಸಹ ಆಲ್ರೆಡಿ ಆಚೆ ಇಟ್ಟಾಗಿದೆ. ಈ ಹಿಂದೆ ಅವರ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರವೇ ಅಂತಿಮ. GT ದೇವೇಗೌಡರು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಸಹ ನನಗೆ ಚೆನ್ನಾಗಿ ಗೊತ್ತು. ಅವರ ಪೂರ್ವಾಪರ ತಿಳಿದೇ ಈ ಬಾರಿ ಕಠಿಣವಾದಂತಹ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಮಾಜಿ ಪ್ರಧಾನಿ HD ದೇವೇಗೌಡರಿಗೆ GT ದೇವೇಗೌಡರ ಮೇಲೆ ಒಂಥರ ವ್ಯಾಮೋಹ ಇರೋದು ಸತ್ಯನೇ. ಆ ವ್ಯಾಮೋಹವನ್ನ GT ದೇವೇಗೌಡರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಈ ರೀತಿಯಾಗಿ ಹೇಳಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ನನಗೆ ಶಾಶ್ವತ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.